ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ದೇವಸ್ಥಾನ. ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳೋದೇನಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಮುಖಂಡರಾದಂಥ ಜಯಂತ್ ಮಲ್ಪೆ ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಹಾಗೆ ಅವರ ಒಟ್ಟಿಗಿರುವಂಥ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ, ಎಲ್ಲ ಮೆಂಬರ್ಗಳಿಗೂ ವಂದಿಸುತ್ತಾ, ಸದಾ ನಮ್ಮ ಅಂಬೇಡ್ಕರ್ ಬರೆದಂತೆ ನಡೆದುಕೊಡುವಂಥ ಅವರು ಪಾಠ ಹೇಳಿಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ಧರ್ಮನಿಷ್ಠೆಯನ್ನು ಪಾಲಿಸಬೇಕು. ಅದೇ ರೀತಿಯಲ್ಲಿ ನಾನು ದೇವರ ಇತಿಹಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಕೇವಲ ನನ್ನ ಯೂಟ್ಯೂಬನ್ನು ನೋಡಿದರೆ ನಿಮಗೆ ಎಲ್ಲ ದಾಖಲಾತಿಯನ್ನು ಸಿಗುತ್ತದೆ. ಅಂಬೇಡ್ಕರ್ ಪರವಾಗಿ ಹಾಗೂ ದೇವಸ್ಥಾನ ಪರವಾಗಿ ಎಲ್ಲ. ಇದು ಬೇಸಿಗೆ ರಜೆಯಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅದು ತಂದೆ ತಾಯಿಯ ಕರ್ತವ್ಯ. ಏನಂತ ಹೇಳಿದರೆ, ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿಯಲ್ಲಿ ಉಂಟು ಅಂಥೇಳಿ ನೋಡಲಿಕ್ಕೆ ಹೋಗುವಂಥದ್ದು. ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ನಾನು ಹೇಳುವಂಥದ್ದು, ನಿಮ್ಮ ಕುಲದೇವರನ್ನು ಮನಸ್ಫೂರ್ತಕವಾಗಿ ಹೃದಯದಲ್ಲಿ ನಂಬಿಕೊಂಡರೆ ಅದೇ ಎಲ್ಲ ದೇವರನ್ನು ನೋಡಿದಾಗೆ ಆಗ್ತದೆ. ನೀವು ಇವತ್ತು ಹೇಳ್ಬೋದು, ನಾವು ಧರ್ಮಸ್ಥಳಕ್ಕೆ ಹೋದರೆ ಎಲ್ಲ ಸರಿ ಆಗ್ತದೆ ಅಂತೇಳಿ. ಅದೆಲ್ಲ ಮೂಢನಂಬಿಕೆ. ಯಾಕಂತ ಹೇಳಿದರೆ, ಅಲ್ಲಿ ಒಂದು ಸಲ ಹೋಗಿ ನೋಡಿದರೆ ಅಲ್ಲಿನ ಇತಿಹಾಸ ಗೊತ್ತಾಗ್ತದೆ. ಹಾಗೆ ಶಬರಿಮಲೆ ಸಹ ಅದರಷ್ಟೇ. ಹಾಗೆ ನಾನಾ ರೀತಿ ಎಲ್ಲ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಈಗ ಜೀವಂತವಾಗಿರುವಂಥ ದೇವರು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿ. ಅದು ನಿಮಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಅಂಬೇಡ್ಕರ್ ಪರವಾಗಿ ಹಾಗೂ ನಮ್ಮ ಮುಖಂಡರಾದಂಥ ಜಯಂತ್ ಮಲ್ಪೆಗೆ ಹೇಳುವುದೇನಂತ ಹೇಳಿದರೆ, ನನ್ನ ಯೂಟ್ಯೂಬ್ ಕೊನೆಯ ತನಕ ನೋಡಿದರೆ ನಿಮ್ಮ ಇತಿಹಾಸದ ಎಲ್ಲ ವಿಷಯ ಗೊತ್ತಾಗ್ತದೆ ಅಂತ ಹೇಳುತ್ತಾ, ನೀವು ಎಲ್ಲ ದೇವಸ್ಥಾನಕ್ಕೂ ಹೋಗೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ತೋರಿಸುವಂಥದ್ದು, ಗೊತ್ತಿಲ್ಲವಂಥ ದೇವಸ್ಥಾನ ತೋರಿಸುವಂಥದ್ದು. ಮೊದಲನೇದಾಗಿ ನಾವು ನಂಬುವಂಥದ್ದು ನಮ್ಮ ಮನೆಯ ದೇವರು ಅಂತಾರೆ, ಕುಲದೇವರು. ಅದನ್ನು ಪ್ರಾರ್ಥಿಸಿ ಎದುರು ನೋಡುವ ರೀತಿಯಲ್ಲಿ ನೋಡುವಂಥದ್ದಿದ್ರೆ, ಯಾವುದೇ ರೀತಿಯಲ್ಲಿ ನೋಡಿದರೂ ಅದು ಒಟ್ಟು ಜನರಿಗೆ ಮಾತ್ರ ವಿನಃ ನಮ್ಮ ಮನಸ್ಸಲ್ಲಿ ಇರುವಂಥದ್ದು ಶುದ್ಧವಾದಂಥ ಮನಸ್ಸಿದ್ದರೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕುಲದೇವರನ್ನು ನೆನೆಸ್ಕೊಂಡ್ರೆ ಅದೇ ಸಾಕಾಗ್ತದೆ. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು, ನೀವು ದಯವಿಟ್ಟು ಮಕ್ಕಳಿಗೆ ರಜೆ ಸಿಕ್ಕಿದಾಗ ಎಲ್ಲ ತೋರಿಸುವಂಥದ್ದು ಅದು ನಿಮ್ಮ ಧರ್ಮ. ಈಗ ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ವರ್ಷಕ್ಕೊಂದ್ಸಲ ಹೋಗುವಂಥದ್ದು, ಅಲ್ಲಿ ಹೋಗಿ ಕಲೆ ತೀರಿಸುವಂಥದ್ದು, ಅದೆಲ್ಲ ಮೂಢನಂಬಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾದ ದಾಖಲಾತಿಯನ್ನು ನಾನು ಕೊಡ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ತೋರಿಸುವಂಥದ್ದು, ಬೀಚು ಇತ್ಯಾದಿ ಗೊತ್ತಿಲ್ಲದಂಥದ್ದು ಮಕ್ಕಳಿಗೆ ತೋರಿಸುವಂಥದ್ದು ತಂದೆ ತಾಯಿಯ ಕರ್ತವ್ಯ. ಹಾಗೆಯೇ ಸದಾ ನಮ್ಮ ದೇವರಂತ ಹೇಳಿದ್ರೆ ಒಂದು ಗಂಡು ಒಂದು ಹೆಣ್ಣು, ಈಶ್ವರ ಮತ್ತು ಪಾರ್ವತಿ ಎರಡೇ ದೇವರಿರುವಂಥದ್ದು. ಮತ್ತೆಲ್ಲ ಗಣಗಳು ಹಾಗೆ ಮತ್ತು ಅವರ ಮಕ್ಕಳು ಇರುವಂಥದ್ದು. ಅವರವರಿಗೆ ಒಂದೊಂದು ಸ್ಥಾನ ಕೊಟ್ಟಿರ್ತಾರೆ. ನೀವು ಕೇವಲ ಆಣೆ ಭಾಷೆ ಅಂತ ತೀರ್ಸಿಕೊಳ್ಳಿಕ್ಕೆ ಹೋಗುವಂಥದ್ದಿದ್ದರೆ ನಿಮ್ಮ ಕುಲದೇವರಲ್ಲಿ ಸಹ ಕಿರು ಕಾಣಿಕೆ ಹಾಕಿ ಬೇಡಿಕೊಂಡ್ರೆ ಅದು ಪರಿಹಾರ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಹಾಗೆ ಉಂಟೋ ಗೊತ್ತಿಲ್ಲ. ದಯವಿಟ್ಟು ಇನ್ನು ಮುಂದೆ ಅಂಬೇಡ್ಕರ್ ಪುಸ್ತಕವನ್ನು ಓದಿ, ಹಾಗೆ ನಿಮ್ಮ ಕುಲದೇವರನ್ನು ಬೆಳಗ್ಗೆ ಎದ್ದ ಕೂಡಲೇ ಹೃದಯಪೂರ್ವಕವಾಗಿ ಹೃದಯದೊಳಗೆ ಬೇರೆ ಇಟ್ಕೊಂಡು ಮಾತಾಡುವಂಥದ್ದಲ್ಲ. ನಾವು ಒಂದು ಸಲ ಆದರೂ ಹೃದಯಪೂರ್ವಕವಾಗಿ ಕುಲದೇವರನ್ನು ನೆನೆದುಕೊಂಡ್ರೆ ಎಲ್ಲ ದೇವರ ಆಶೀರ್ವಾದ ನಿಮ್ಮಲ್ಲಿ ಇರುತ್ತದೆ ಅಂತ ಹೇಳುತ್ತಾ, ಇದೇ ರೀತಿಯಲ್ಲಿ ನಾನು ಜಯಂತ್ ಮಲ್ಪೆ ಅವರಿಗೆ, ನಿಮ್ಮ ಅಭಿಮಾನಿ ಬಳಗದವರು ಸಂಘದವರಿಗೆ ನೀವು ಮಾಹಿತಿ ಕೊಡಬೇಕು. ಏನಂತ ಹೇಳಿದರೆ, ನನ್ನ ಯೂಟ್ಯೂಬ್ ಕೊನೆ ತನಕ ನೋಡಿದರೆ ನಿಮಗೆ ಇತಿಹಾಸ ಗೊತ್ತಿರ್ತದೆ. ನಿಮ್ಮಷ್ಟು ನಾವು ತಿಳುವಳಿಕೆ ಇಲ್ಲ. ಆದರೂ ನಿಮ್ಮಂಥ ಹಿರಿಯರು ಹೇಳಿದಂಥ ಮಾತನ್ನು ಕೇಳಿ ನಾನು ಎಲ್ಲ ಸ್ಟಡಿ ಮಾಡ್ತಿದ್ದೇನೆ. ಎಲ್ಲೆಲ್ಲಿ ಹೋದಲ್ಲಿ ಸ್ಟಡಿ ಮಾಡ್ತೇನೆ. ಅದಕ್ಕೆ ನಮ್ಮ ಅಂಬೇಡ್ಕರ್ ಪರವಾಗಿಯೂ ಹಾಗೂ ಮಹಾತ್ಮ ಗಾಂಧೀಜಿಯ ಪರವಾಗಿಯೂ ಹಾಗೂ ಎಲ್ಲ ಭಕ್ತಾದಿ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.